ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೇತ್ರ ಕೆವಿ ವ್ಲಾಗ್ಸ್. ಇವತ್ತೇನಪ್ಪಾ ಅಂದ್ರೆ ಮ್ಯಾಂಗೋ ಕಸ್ಟರ್ಡ್ ರೆಸಿಪಿ ನಿಮ್ ಮುಂದೆ ಬಂದಿದ್ದೀನಿ. ಯಾವ ರೀತಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: ಹಾಲು, ಗೋಡಂಬಿ ದ್ರಾಕ್ಷಿ, 1 ಕಪ್ ಸಕ್ಕರೆ, ಮ್ಯಾಂಗೋ ಸಣ್ಣದಾಗಿ ಹಚ್ಕೊಂಡಿರೋಂಥ ಮ್ಯಾಂಗೋ ಕಸ್ಟರ್ಡ್ ಪೌಡರ್, ಏಲಕ್ಕಿ ಪುಡಿ. ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಹಾಲು ಕಾಯಕ್ಕೆ ಇಡೋಣ. ಹಾಲು ಚೆನ್ನಾಗಿ ಕುದಿಲಿ, ಯಾಕಂದ್ರೆ ನಾನು ಫಸ್ಟ್ ಇಲ್ಲಿ ಕಾಯಿಸ್ತಾ ಇರೋದು ಹಾಲು, ಅದಕ್ಕಾಗಿ. ಮ್ಯಾಂಗೋದಲ್ಲಿ ವಿವಿಧ ರೀತಿಯಾಗಿ ನಾವು ರೆಸಿಪಿಗಳನ್ನು ಮಾಡಬಹುದು. ಇದು ನನ್ನ 2ನೇದಾಗಿ ರೆಸಿಪಿ ಮ್ಯಾಂಗೋದಲ್ಲಿ. ಮೊದಲನೇದಾಗಿ ನಾನು ಮ್ಯಾಂಗೋ ಹಲ್ವಾ ತೋರಿಸಿದ್ದೆ, ಇವಾಗ ಮ್ಯಾಂಗೋ ಕಸ್ಟರ್ಡ್ ಅಂತ ತೋರಿಸ್ತಾ ಇದ್ದೀನಿ. 2 ಕಪ್ ಹಾಲಿಗೆ 1 ಕಪ್ ಸಕ್ಕರೆ ಹಾಕಬೇಕು, ಹಾಗಾಗಿ 1 ಕಪ್ ಸಕ್ಕರೆ ಹಾಕಿದೆ. ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಕಾದು ಕುದಿಬೇಕು. ನಾವು ಮ್ಯಾಂಗೋ ಕಸ್ಟರ್ಡ್ ಮಾಡೋದು ತುಂಬಾ ಈಸಿ, ಹಾಗೂ ಮಕ್ಕಳು ಕೇಳಿದ ತಕ್ಷಣ ಮಾಡ್ಬೋದು. ಬಿಸಿಯಾಗೂ ತಿನ್ಬೋದು, ಇಲ್ಲಾಂದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು ಕೂಲಾಗಿ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಕೂಡ ರಸ್ಕು, ಡ್ರೈ ಫ್ರೂಟ್ಸು ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಬರೀ ಇವತ್ತು ಮ್ಯಾಂಗೋ ಮಾತ್ರ ತೋರಿಸ್ತಾ ಇದ್ದೀನಿ. ಹಾಲು ಮತ್ತೆ ಸಕ್ಕರೆ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. 3 ಕಪ್ ಕಸ್ಟರ್ಡ್ ಪೌಡರ್ ತಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ಹಾಲು ಕುದೀತಾ ಇದೆ. ತುಂಬಾ ಈಸಿ ಮತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ವೆರಿ ಸಿಂಪಲ್ ಅಂಡ್ ಈಸಿಯಾಗಿ ಮಾಡಿಕೊಂಡು ಮನೇಲಿ ತಿನ್ಬೋದು. ನಾನು ಕಸ್ಟರ್ಡ್ ಪೌಡರ್ನ ನೀರಿಗಾಗಿ ಮಿಕ್ಸ್ ಮಾಡಿರೋದನ್ನ ಹಾಲಿಗಾಗಿ ಇವಾಗ ಕಲಿಸ್ತಾ ಇದ್ದೀನಿ, ಯಾಕಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಿರುಗುತ್ತಾನೆ ಇರಬೇಕು. ಈ ತರ ತಿರುಗಿಸೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ. ನಮ್ಗೆ ಯಾವ ರೀತಿ ಆದ್ರೂ ಕೂಡ ಆ ರೀತಿಯಾಗಿ ಕುದಿಸ್ಕೊಂಡು ಗಟ್ಟಿಯಾಗಿ ಕೂಡ ಮಾಡ್ಬೋದು. ಸ್ವಲ್ಪ ಮಿಲ್ಕ್ ಶೇಕ್ ತರಾನು ಮಾಡ್ಕೋಬಹುದು. ಬಟ್ ನನಗೆ ಇಲ್ಲಿ ಸ್ವಲ್ಪ ಕ್ರೀಮ್ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು, ಹಾಗಾಗಿ ಕಲಿಸ್ತಾ ಇದ್ದೀನಿ. ದ್ರಾಕ್ಷಿ ಮತ್ತೆ ನಾನು ಗೋಡಂಬಿ ಏನು ಹುರ್ಕೊಳೋದೇನು ಬೇಡ, ಹಾಗೆ ಡೈರೆಕ್ಟ್ ಆಗಿ ಹಾಲಿನೊಂದಿಗೆನೆ ಹಾಕಿದ್ರೆ ಸಾಕು. ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಈ ತರ ತಿರ್ಸ್ಕೊಂಡು ಈ ರೀತಿಯಾಗಿ ಗಟ್ಟಿ ರೂಪಕ್ಕೆ ಬರುತ್ತೆ. ಈಗ ಕಸ್ಟರ್ಡ್ ಕ್ರೀಮ್ ರೆಡಿ ಆಯ್ತು. ಲಾಸ್ಟ್ ಆಗಿ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಕಸ್ಟರ್ಡ್ ಕ್ರೀಮ್ ರೆಡಿ ಆಯ್ತು. ಇವಾಗ ಮ್ಯಾಂಗೋನ ಸಣ್ಣದಾಗಿ ತರ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ. ಈಗ ನಾವು ಕಸ್ಟರ್ಡ್ ಕ್ರೀಮಿನ ಈ ರೀತಿಯಾಗಿ ಹಾಕಿ ನೇತ್ರ ಕೆವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೆಸರು. ನೋಡಿ, ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಇನ್ನು ಹೆಚ್ಚಿನದಾಗಿ ನಿಮ್ಮ ಮುಂದೆ ವಿಡಿಯೋಗಳನ್ನ ಮಾಡ್ತಾ ಬರ್ತಾ ಇರ್ತೀನಿ.
ನಿಮ್ಮ ಪ್ರೋತ್ಸಾಹ ಬಹುಮುಖ್ಯವಾಗಿ ಬೇಕು. ಈ ರೀತಿಯಾಗಿ ರೆಡಿ ಆಯ್ತು. ನೋಡ್ತಾ ಇದ್ರೇನೆ ತಿನ್ನೋಣ ಅನಿಸ್ತೈತೆ. ಸ್ಮೆಲ್ ಕೂಡ ತುಂಬಾ ಸೂಪರ್ ಆಗಿದೆ. ಮ್ಯಾಂಗೋ ಈ ರೀತಿಯಾಗಿ ಸರ್ವ್ ಮಾಡ್ಕೋಣ. ಯಾಕಂದ್ರೆ ಕಸ್ಟರ್ಡ್ ಕ್ರೀಮ್ ಸ್ವಲ್ಪ ಬಿಸಿಯಾಗಿ ಬಿಸಿಯಾಗಿ ಮಾವಿನ ಹಣ್ಣೆಲ್ಲ ಹಾಕಕ್ ಹೋಗ್ಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಮಾವಿನ ಹಣ್ಣು ಹಾಕಿ ಈ ರೀತಿಯಾಗಿ ಕ್ಲೀನ್ ಆಗಿ ಬೆರೆಸ್ಕೊಂಡು ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ವಾವ್, ಸೂಪರ್ ಆಗೈತೆ. ಸಖತ್ ಟೇಸ್ಟಿಯಾಗಿ ಬಂದಿದೆ. ಇದೇ ರೀತಿ ನನ್ನ ವಿಡಿಯೋಗಳು